ಸಿಂಹರಾಶಿ ಶುಭ ಕಾರ್ಯಗಳಿಗೆ ಯಾವುದಕ್ಕೆ ಹೋಗೋದಕ್ಕೂ ಮನಸ್ಸಿರೋದಿಲ್ಲ. ಒಳ್ಳೆಯವರ ಜೊತೆಯಲ್ಲಿ ಬೆರೆಯೋದಕ್ಕೆ ಮನಸ್ಸಿರೋದಿಲ್ಲ. ಏನೋ ಒಂದು ರೀತಿಯಲ್ಲಿ ಮನಸ್ಸಿನಲ್ಲಿ ತಮ್ಮದೇ ಆದಂತಹ ಆಲೋಚನೆಗಳು ಬಂದು ಒಂಟಿಯಾಗಿ ಉಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀರಿ. ಸಾಯಂಕಾಲದ ಹೊತ್ತಿಗೆ ಯಾವುದೋ ಅಶುಭ ವಾರ್ತೆ ನಿಮ್ಮ ಮನಸ್ಸಿಗೆ ತುಂಬ ಬೇಸರವನ್ನು ಮಾಡುತ್ತೆ. ಬೆಳಗಿಂದ ನಾನು ಇದಕ್ಕೋಸ್ಕರನೇ ಹೀಗಿದ್ದಿದ್ದ ಅಂತ ಹೇಳಿ ನೀವೇ ಪ್ರಶ್ನೆಯನ್ನು ಮಾಡಿಕೊಳ್ಳೋ ಹಾಗಾಗಬಹುದು. ನೌಕರಿಯ ಬಗ್ಗೆ ಒಂದಷ್ಟು ತೊಂದರೆಗಳು ನಿಮ್ಮ ಸ್ನೇಹಿತರಿಂದ ಆಗುತ್ತೆ. ಯಾರನ್ನು ನೀವು ಆತ್ಮೀಯರು ಅಂತ ಹೇಳಿ ಅಂದುಕೊಂಡಿದ್ದೀರೋ, ಅವರ ಜೊತೆಯಲ್ಲಿ ಹಾಗೇ ವ್ಯವಹರಿಸ್ತಿದ್ದೀರೋ ಅವರಿಂದಲೇ ತೊಂದರೆ ಆಗುವಂತಹ ಸೂಚನೆ. ಕುಟುಂಬದ ನಿರ್ವಹಣೆಯ ದೃಷ್ಟಿಯಿಂದ ಹಣ ಒದಗಿಸುವಂಥದ್ದು ಸ್ವಲ್ಪ ಕಷ್ಟ ಆಗಬಹುದು. ಕೌಟುಂಬಿಕವಾದಂಥದ್ದು, ಸಾಂಸಾರಿಕವಾದಂಥದ್ದು ಹಲವಾರು ಜಂಜಾಟಗಳಿರುತ್ತೆ. ಅದಕ್ಕೆ ಪೂರಕವಾದಂತಹ ಹಣವನ್ನು ನೀವು ಸಿದ್ಧತೆ ಮಾಡಿಕೊಳ್ಳೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ವಿಫಲರಾಗ್ತೀರಿ ಅಂತಕ್ಕಂಥದ್ದು. ವಸ್ತುವಿನ ಖರೀದಿ ಅಥವಾ ವ್ಯಾಪಾರದಲ್ಲಿ ಲಾಭವನ್ನು ನೋಡೋದಕ್ಕೆ ಅವಕಾಶಗಳಾಗತ್ತೆ. ತಂದೆಯವರ ಸಂಪೂರ್ಣವಾದಂತಹ ಸಹಕಾರ, ಸಹಾಯ ನಿಮಗೆ ಸಿಕ್ಕತ್ತೆ ಅನ್ನುವಂಥದ್ದು ಬಹಳ ವಿಶೇಷವಾದಂಥದ್ದು. ತಂದೆಯವರ ಮಾತಿಗೆ, ಅವರ ಒಂದು ಮಾರ್ಗದರ್ಶನಕ್ಕೆ ಆದ್ಯತೆಯನ್ನು ನೀಡಿ ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ. ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವ ರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ ಅನ್ನುವಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕನ್ಯಾ ರಾಶಿ, ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆ ನಿಮಗೆ ಕಾಡಬಹುದು. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು. ದಾಂಪತ್ಯದಲ್ಲಿ ವಿರಸ ಅಥವಾ ಬಿರುಕು ಬರ್ತಕ್ಕಂಥದ್ದು, ಸಾಂಸಾರಿಕವಾದಂತಹ ಕೆಲವಷ್ಟು ವಾದ ವಿವಾದಗಳು, ಹೊಂದಾಣಿಕೆಯ ಅಗತ್ಯತೆ ಇವೆಲ್ಲವನ್ನು ನೋಡಬೇಕಾಗತ್ತೆ. ಹೊಂದಾಣಿಕೆ ಇಲ್ಲ ಅಂತ ಆದರೆ ಎಲ್ಲವೂ ಕೂಡ ವ್ಯರ್ಥವಾದಂತೆ. ಮನೆಯಲ್ಲಿ ಕಹಿಯಾದಂತಹ ವಿಚಾರಗಳನ್ನು ಮಾತಾಡಬೇಡಿ. ಅದು ಎಷ್ಟೇ ಸತ್ಯ ಆಗಿರಲಿ, ಬೇರೆಯವರಿಗೆ ಅದು ಹಿಡಿಸೋದಿಲ್ಲ, ಒಪ್ಪೋದಿಲ್ಲ ಅಂತಾದರೆ ಆ ವಿಷಯಗಳನ್ನು ಪ್ರಸ್ತಾಪಕ್ಕೆ ತರಬೇಡಿ. ಅಥವಾ ಆ ವಿಷಯವನ್ನು ಪ್ರಸ್ತಾಪ ಮಾಡುವಾಗ ಬೇರೆಯ ರೂಪದಲ್ಲಿ ಅದಿರಲಿ, ನೇರವಾಗಿ ಆ ವಿಷಯವನ್ನು ಹೇಳ್ತಕ್ಕಂಥದ್ದು ಬೇಡ ಅಂತ ಅರ್ಥ. ಆಯಾಸದಿಂದ ಸ್ವಲ್ಪ ಕಿರಿಕಿರಿ ಆಗುತ್ತೆ. ವಿರಾಮವನ್ನು ಮಾಡಿ, ವಿಶ್ರಾಂತಿಯನ್ನು ಮಾಡಿ ಸ್ವಲ್ಪ ಸರಿಯಾಗುವಂಥದ್ದು. ನಿಗೂಢವಾದಂತಹ ವಿಷಯಗಳು ನಿಮ್ಮನ್ನು ಹುಡುಕೊಂಡು ಬರ್ತಕ್ಕಂಥದ್ದು, ಆ ವಿಷಯದಲ್ಲಿ ಆಸಕ್ತಿ ಆಗಲಿ ಉತ್ಸಾಹ ಆಗಲಿ ನಿಮಗೆ ಹೆಚ್ಚಾಗ್ತಕ್ಕಂಥದ್ದು. ಕುತೂಹಲಭರಿತವಾದಂತಹ ಒಂದಷ್ಟು ಕೆಲಸ ಮಾಡೋದಕ್ಕೆ ಮುಂದಾಗುವಂಥದ್ದಿದೆ. ಉದ್ಯಮಿಗಳಿಗೆ ಹಣದ ಏರುಪೇರಿನಿಂದ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂತಹ ಸೂಚನೆಗಳಿದೆ. ಆರ್ಥಿಕವಾದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು. ಐಕ್ಯಮತ್ಯ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ತುಲಾರಾಶಿ, ಅರಿಯದೇ ಇರತಕ್ಕಂತಹ ವಿಚಾರಗಳಲ್ಲಿ ಸಿಗಹಾಕ್ಕೊಳ್ಬೋದು. ಯಾವ ವಿಷಯದ ಬಗ್ಗೆ ನಿಮಗೇನು ಮಾಹಿತಿ ಇಲ್ವೋ ಆ ವಿಷಯವನ್ನು ನಿಮ್ಮದಾಗಿರಿಸ್ಕೊಳ್ತಿರೋ ಅಂತಹ ವಿಷಯದಲ್ಲಿ ಸಿಗಹಾಕ್ಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಅಂತ ಅರ್ಥ. ಸಾಕು ಪ್ರಾಣಿಯ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಆ ಪ್ರಾಣಿಯಿಂದ ನಿಮಗೇನಾದರೂ ಸಮಸ್ಯೆ ಆಗ್ಬೋದು, ಅಥವಾ ಪ್ರಾಣಿಗೇ ಸಮಸ್ಯೆ ಆಗ್ಬೋದು, ಅಥವಾ ಅದರ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ಬೋದು. ಹೀಗೆ ಬೇರೆ ಬೇರೆ ರೂಪದಲ್ಲಿ ನಿಮಗದು ಬೇಸರವನ್ನು ತರ್ತಕ್ಕಂಥದ್ದಾಗತ್ತೆ. ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ, ತಾಂತ್ರಿಕತೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಗೊಂದಲಗಳು ನಿಮ್ಮನ್ನು ಕಾಡುತ್ತೆ. ಯಾವುದೋ ಒಂದು ಪದಾರ್ಥವನ್ನು ಖರೀದಿ ಮಾಡಬೇಕು, ಇಲ್ಲ ಉಪಯೋಗ ಮಾಡಬೇಕು, ಅದರಲ್ಲಿ ಏನೋ ಸಮಸ್ಯೆ ಇದೆ. ಆಗ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಗೊಂದಲಗಳು ನಿಮಗೆ ಉಂಟಾಗ್ತಕ್ಕಂಥದ್ದಾಗುತ್ತೆ. ಬಂಧುಗಳಲ್ಲಿ ವಿರಸ ಅಥವಾ ಭಿನ್ನಾಭಿಪ್ರಾಯ ಅಂತಕ್ಕಂಥದ್ದು ಎದ್ದು ಕಾಣ್ತಕ್ಕಂಥದ್ದು, ಅದನ್ನು ಗಮನಿಸ್ಕೊಳ್ಬೇಕಾಗತ್ತೆ. ಮನೆಯಲ್ಲಿ ಮಂಗಳ ಕಾರ್ಯದ ವಿಚಾರವನ್ನು ಪ್ರಸ್ತಾಪ ಮಾಡ್ತೀರಿ, ಅದು ಬಹಳ ದೀರ್ಘವಾಗಿ ಚರ್ಚೆಯಾಗ್ತಕ್ಕಂತಹ ಸಾಧ್ಯತೆ. ಮುದ್ರಕರಿಗೆ ಅಂದರೆ ಪ್ರಿಂಟಿಂಗ್ ಲೈನ್ನಲ್ಲಿರ್ತಕ್ಕಂಥವ್ರಿಗೆ ಶುಭವಾದಂತಹ ದಿವಸ. ಲಾಭವನ್ನು ಗಳಿಸಲಿಕ್ಕೆ, ತಮ್ಮ ಕಾರ್ಯಕ್ಷೇತ್ರವನ್ನು ವಿಸ್ತಾರ ಮಾಡಿಕೊಳ್ಳೋದಕ್ಕೆ ಅನುಕೂಲಕರವಾದಂತಹ ದಿವಸ. ಶುಭವಾಗಿ. ವೃಶ್ಚಿಕ ರಾಶಿ, ಬೇರೆಯವರ ವಿಚಾರಕ್ಕೆ ತಲೆಯನ್ನು ಹಾಕಿ ಅವಮಾನ ಮಾಡಿಕೊಳ್ತೀರಿ. ನಿಮಗೆ ಬೇಕಾಗಿರೋದಿಲ್ಲ ಆ ವಿಷಯ. ನಿಮ್ಮ ಗಮನಕ್ಕೆ ಬಂದಾಗ ನೀವು ತಟಸ್ಥ ನೀತಿಯನ್ನು ಅನುಸರಿಸ್ತಕ್ಕಂಥದ್ದು, ಮೌನಕ್ಕೆ ಶರಣು ಹೋಗುವಂಥದ್ದು ಬಹಳ ಒಳ್ಳೆಯದು. ಆದರೆ ನೀವು ಮೂಗು ತೂರಿಸ್ಕೊಂಡು ಹೋದಾಗ ಅವಮಾನಕ್ಕೆ ಅದು ದಾರಿಯಾಗತ್ತೆ ಎನ್ನುವಂಥದ್ದು. ಮನೆಯಲ್ಲಿ ಗಾಜಿನ ಪದಾರ್ಥ ಒಡೆದು ಹೋಗ್ಬೋದು, ಎಚ್ಚರಿಕೆಯನ್ನು ವಹಿಸಿ. ಇವೆಲ್ಲ ಅಶುಭ, ಅಪಶಕನ. ಆ ರೀತಿ ಆದಾಗ ಇನ್ನೇನೋ ತೊಂದರೆಗೆ ಅದು ಕಾರಣ ಇದೆ, ಅಥವಾ ಬೇರೆ ತೊಂದರೆ ಆಗಬೇಕಾದಂಥದ್ದು ಈ ಮೂಲಕ ಹೋಯಿತು ಅನ್ನುವಂಥದ್ದೆಲ್ಲ ನಮ್ಮಲ್ಲಿ ಆ ಒಂದು ನಂಬಿಕೆ ಇರತಕ್ಕಂಥದ್ದು. ಅಂತಹ ವಿಚಾರಗಳಲ್ಲಿ ಗಮನ ಇರಲಿ. ಆರೋಗ್ಯದಲ್ಲಿ ತುಂಬ ಏರುಪೇರು ಕಾಣ್ತಕ್ಕಂಥದ್ದಿದೆ.
ವ್ಯಕ್ತಿತ್ವ ಮತ್ತು ಸ್ವಭಾವ ಇದರಲ್ಲಿ ಸ್ವಲ್ಪ ಬದಲಾವಣೆ ಆಗಬೇಕು. ನಾನಿರೋದೇ ಹೀಗೆ ಅಂತಂದರೆ ಬರುವಂಥದ್ದನ್ನೆಲ್ಲ ಅನುಭವಿಸಬೇಕಾದಂಥದ್ದಿರುತ್ತೆ. ಇಲ್ಲ, ನಾನು ಆ ಸಂದರ್ಭಕ್ಕೆ ಅನುಗುಣವಾಗಿ ಸರಿಯಾದಂತಹ ರೀತಿಯಲ್ಲಿ ಧನಾತ್ಮಕವಾಗಿ ನಾನು ಒಂದಷ್ಟು ಬದಲಾವಣೆಯನ್ನು ಮಾಡ್ಕೋತೀನಿ, ಮಾರ್ಪಾಟ ಆಗ್ತೀನಿ, ಪರಿವರ್ತನೆ ಆಗ್ತೀನಿ ಅನ್ನುವಂತಹ ಭಾವನೆ ಇದ್ದುಬಿಟ್ರೆ ಸ್ವಲ್ಪ ನಿಮಗೆ ಅನುಕೂಲ ಆಗುವಂಥದ್ದಾಗತ್ತೆ. ನಿಮ್ಮ ಮನಸ್ಸಿಗೆ ಯಾವುದು ಸಮಾಧಾನವನ್ನು ಕೊಡುತ್ತೆ, ಯಾವುದು ಸರಿ ಅಂತ ಅನಿಸುತ್ತೆ, ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡಬಹುದು ಅನ್ನುವಂತಹ ನಂಬಿಕೆ ಹುಟ್ಟುತ್ತೆ, ಅಂತಹ ಕೆಲಸಗಳನ್ನೇ ಆಯ್ಕೆ ಮಾಡಿಕೊಂಡು ಆ ಕೆಲಸಗಳನ್ನು ಪರಿಪೂರ್ಣ ಮಾಡಿ ಅದರಿಂದ ನಿಮಗೆ ವೈಯಕ್ತಿಕವಾದಂತಹ ಲಾಭ ಜೊತೆಗೆ ಸಮಾಜದಲ್ಲಿ ಇರತಕ್ಕಂತಹ ಒಂದು ಗೌರವ ಸ್ಥಾನ ಸಿಕ್ಕುವ ಹಾಗಾಗತ್ತೆ. ಹಣದ ವಿಚಾರಕ್ಕೆ ಜಗಳ ಮಾಡಿಕೊಳ್ಳಬಹುದು. ಎಲ್ಲ ಕೆಲಸಗಳು ಸುಲಭವಾಗಿ ನಡೆಯುತ್ತೆ. ಮಾನಸಿಕವಾಗಿ ಮಾತ್ರ ಸಮಾಧಾನ ಅನ್ನುವಂಥದ್ದು ಬೇಕು. ಅದರ ಮೂಲಕ ನೀವೆಲ್ಲ ಕೆಲಸಗಳನ್ನು ಮಾಡಿ ಜಯಶೀಲರಾಗಿ ರುದ್ರಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ.